ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ನಂಬಿದವರು ನಿಮ್ಮ ಎತ್ತಬಲ್ಲರು ದೇವ, ನಂಬಿದವರು ನಿಮ್ಮ ಎತ್ತಬಲ್ಲರು ದೇವ, ಕೂಡಲ ಸಂಗಮ ದೇವ. ಒಂದು ಸೋಜಿಗದ ಸಂಗತಿ, ನಮ್ಮ ಬಸವ ಕೇಂದ್ರದ ಮತ್ತು ರಾಷ್ಟ್ರೀಯ ವೀರಶೈವ ಮಹಾಸಭಾ ಕೇಂದ್ರ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಯವರು ನಿನ್ನೆ ನಮ್ಮ ಎಲ್ಲಿ ಚಂದಾಗ ನಾವು ಹುಟ್ಟಹಬ್ಬನ ಅಂತ ಏನು ಇಲ್ಲಿಂದ ಹುಟ್ಟಹಬ್ಬ ಅಲ್ಲ, ಒಂದು ಸಹಕಾರ ಸಂಸ್ಥೆಯ ಸಂಘದ ಅಧ್ಯಕ್ಷರಾಗಿ 3 ವರ್ಷಗಳ ಸತತವಾಗಿ ಗೆದ್ದು ಬಂದಿದ್ದಾರೆ ಎಂದು ನಿಜವಾಗ್ಲೂ ಕೂಡ ಹಣ 1000 ದಿವಸ ಆಯ್ತು ಕಾಣ್ತಾ ಇತ್ತು. ಕಮ್ಮಿ 1000 ದಿವಸ ಒಬ್ಬ ವ್ಯಕ್ತಿ 1000 ದಿವಸ ಅಧ್ಯಕ್ಷ ಅಂತಂದ್ರೆ ನಿಜವಾಗ್ಲೂ ಕೂಡ 8ನೇ ಅದ್ಭುತ ನಾನು ಕೂಡ ಭಾವಿಸ್ಕೊಂಡ್ರಿ. 7 ಅದ್ಭುತ ಕಡೆ 8ನೇ ಅದ್ಭುತ ಅಂತ ಕರೀರಿ. ನಿಜವಾಗ್ಲೂ ಕೂಡ ನಮ್ಮವರು ಒಬ್ರು ಒಂದು ಸ್ನೇಹ ಸೌಹಾರ್ದ ಸಂಘವನ್ನ ಕಟ್ಟಿ, ಯಾಕೆಂದ್ರೆ ಸಂಘ ಅಂದ ತಕ್ಷಣ ಒಬ್ಬರಿಗಾಗಿ ಎಲ್ಲರೂ, ಎಲ್ಲರಿಗಾಗಿ ಒಬ್ಬರು ಎನ್ನುವ ನಿಟ್ಟಿನಲ್ಲಿ ಆರ್ಥಿಕ ಕಡುಬಡವರಿಗೆ ಅಥವಾ ಸಣ್ಣ ಪುಟ್ಟ ವ್ಯಾಪಾರಿಗಾರರಿಗೆ ಒಂದು ಅನುಕೂಲವಾಗಲಿರತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಸೌಹಾರ್ದ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ, ಅದು ಸಂಘ ಅಂದ್ಮೇಲೆ ಗೊತ್ತಿರಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ, ಸಂಘಟನೆಯಲ್ಲಿ ಬಲವಿದೆ ಅಂದ್ರೆ ತಮ್ಮ ಸಮಾನ ಮನಸ್ಕರನ್ನ ಸೇರಿಸಿಕೊಂಡು ಒಂದು ಸಂಘವನ್ನ ಮಾಡಿಕೊಂಡು ಸುಮಾರು ಅಧ್ಯಕ್ಷರಾಗಿ ನಾನು ಸುಮಾರು 4 ಮಟ್ಟಿಗೆ ಏನಪ್ಪ ಅಂದ್ರೆ ಒಂದು ವರ್ಷ ಅಧ್ಯಕ್ಷ ಆಯ್ತು ಅಂದ್ರೆ ಅವ್ರ ಕಾರ್ಯಕಾರಿ ಸಮಿತಿರು ಎಷ್ಟೊತ್ತಿಗೆ ಹಿಡಿದು ಬಿಟ್ರೆ ಈ ಸಕ್ಕೆ ಏನ್ ಪ್ಲಾನ್ ಮಾಡ್ಬೇಕು ಅಂತ ಎಲ್ಲಾ ಪ್ಲಾನ್ಗಳು ಹಾಕತ್ತಾರೆ. ಅಂತದ್ರಲ್ಲಿ ನಮ್ಮ ವೀರಭದ್ರ ಸ್ವಾಮಿ ಸತತವಾಗಿ 3ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ನಿಜವಾಗ್ಲೂ ಕೂಡ ಅದು ತ್ಯಾಗನೀಯ, ಅನುಕರಣೀಯ ಅಂತ ತಿಳ್ಕೊಂಡು ನಮ್ಮ ಬಸವ ಕೇಂದ್ರದ ವತಿಯಿಂದ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಬೆಳಿಗ್ಗೆ ನಾವು ಮಾತಾಡ್ಕೊಂಡಾಗ ನಿಜವಾಗ್ಲೂ ನಮ್ಮ ಪತ್ರಕರ್ತರು ವೀರಭದ್ರ ಸನ್ಮಾನ ಅಂತ ಆಯ್ತಾ ನಿನ್ನ 3 ಗಂಟೆಗಳು ಕಾಯ್ಕೊಂಡು ಕೂತಿದ್ದು, ಯಾಕೆಂದ್ರೆ ನಿಮ್ಮ ಒಡನಾಡುಗಳು ಆತರ ಇದೆ. ಭಗವಂತ ನಿಮ್ಗೆ ಇನ್ನೂ ಕೂಡ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಮುಂದುವರೆದು ಉತ್ತರೋತ್ತರವಾಗಿ ಬೆಳೆಯಲಿ, ಭಗವಂತ ನಿಮಗೆ ಆಯುರಾರೋಗ್ಯವನ್ನ ಮಾಡಲಿ ಅಂತೇಳಿ ಈ ಒಂದು ಗೌರವ ಸಮರ್ಪಣೆಯನ್ನ ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಮಹದೇಶ್ವರರು ಏನು ಮಾತನಾಡಬೇಕು ಒಂದು ನಿಮಿಷ ರೀ, ಫೋಟೋ ತಗೋತೀನಿ ಹಂಗೆ ರೀ ಸರ್. ಹಾಗಾದ್ರೆ ಬೆಳೆಯಲ್ಲ, ಎಲ್ಲೇ ಹಾಕಿದ್ರೆ ಹಾಕ್ಬೇಕು, ಹಾಗಾದ್ರೆ ಬೆಳೆಯಲ್ಲ ಅದು. ಋನ್ಮನದಲ್ಲಿ ಸ್ಮರಿಸುತ್ತಾ, ವಿಶೇಷವಾಗಿ ಸಹಕಾರಿಯ ಪಿತಾಮಹ ಕರ್ನಾಟಕದ ಗದಗ ಜಿಲ್ಲೆಯವರು ಕಣಗಿನಾಳ ಗುರುಸಿದ್ದನಗೌಡರು, ಸಣ್ಣರಾಮನಗೌಡ ಪಾಟೀಲ ಅಂತ, ಗುರುಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ, ಸಿದ್ದರಾಮನಗೌಡ ಪಾಟೀಲ, ಒಂದು ರೀತಿ ಇಡೀ ಭಾರತದ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘ ಮಾಡ್ಕೊಂಡು ಇಡೀ ಭಾರತದಲ್ಲೇ ಒಂದು ರೀತಿ ಅದು ದೊಡ್ಡ ಕ್ರಾಂತಿಯನ್ನ ಮಾಡದಂಥದ್ದು. ಅದು ಇವತ್ತಿನ ಎಲ್ಲಾ ಸವಾಲುಗಳಿಗೂ ಕೂಡ ಒಂದು ಪರಿಹಾರವಾಗಿ ಇವತ್ತು ಭಾರತದಲ್ಲಿ ನಮ್ಮ ಕಣ್ಮುಂದೆ ಇರತಕ್ಕಂಥ ಏಕೈಕ ವ್ಯವಸ್ಥೆ ಅಂದ್ರೆ ಜನರೇ ಕಟ್ಟಿ ಬೆಳೆಸಿರೋಂಥದ್ದು, ಜನರೇ ಮಾಲೀಕರು, ಜನರೇ ಪಾಲುದಾರರು, ಜನರೇ ಅದರ ಗ್ರಾಹಕರು ಆಗಿರ್ತಾರೆ.
ನಿಮಗೆ ಇತ್ತೀಚಿನ ಬೆಳವಣಿಗೆಗಳು ಸಹಕಾರಿ ರಂಗದಲ್ಲಿ ನಮ್ಮ ಭಾಗದಲ್ಲಿ ಅದು ಗೊತ್ತಾಗ್ತಾ ಇಲ್ಲ. ಗೊತ್ತಿರೋರು ಒಂದು ಸಂಘ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲದೆ ಇರೋರು ಅದ್ರ ಕಡೆ ತಿರುಗು ನೋಡ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಸಹಕಾರಿ ಸಂಘ ಅಂತಂದ್ರೆ ಪೆಟ್ರೋಲ್ ಬಂಕ್ನ ಖಾಸಗಿಗೆ ಕೊಡಬಾರದು, ಅದನ್ನ ಸಹಕಾರಿ ಸಂಸ್ಥೆಗಳಿಗೆ ಕೊಡಬೇಕು ಅನ್ನೋದು ಒಂದು ಕೇಂದ್ರದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಪಡಿತರ ವ್ಯವಸ್ಥೆ ಇದೆ ನೋಡಿ, ಅದನ್ನು ಕೂಡ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಕೊಟ್ರೆ ಆ ವೈಯಕ್ತಿಕ ವ್ಯಕ್ತಿ ಬೆಳಿತಾನೆ, ಸಮಾಜಕ್ಕೆ ಅದರಿಂದ ಏನು ಲಾಭ ಇಲ್ಲ. ಬದಲಾಗಿ ಅಂತಹದ್ದೆಲ್ಲವನ್ನೂ ಕೂಡ ನಾವು ಸಂಘ ಸಂಸ್ಥೆಗಳು ಕೊಡಬೇಕು ಅಂತಿದೆ. ನಾನು ಸಾಕಷ್ಟು ಕಡೆ ಚರ್ಚೆ ಮಾಡುವಾಗ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಸರಬರಾಜು ಮಾಡೋದನ್ನ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ತರದ ಸಂಘಗಳೇ GST ಮಾಡಿಸ್ಕೊಂಡು, ಅವು ಜನರಲ್ ಲೈಸೆನ್ಸ್ ಮಾಡಿಸ್ಕೊಂಡು ಅವರು ಟೆಂಡರ್ ಹೋಯ್ತಾವ್ರೆ. ಏನು ಅಂಗನವಾಡಿ ಫುಡ್ ಸಪ್ಲೈ ಇರ್ಬೋದು, ಆಮೇಲೆ ಸಗಟು ಮಾರಾಟದ್ದಿರ್ಬೋದು, ಯಾವುದೇ ರೀತಿ ಎಲ್ಲವನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈ ತರದ ಒಂದು ಸಂಘ ಸಂಸ್ಥೆಗಳಿಗೆ ಮೊದಲನೇ ಆದ್ಯತೆ ಕೊಡ್ತಾವ್ರೆ. ದುರಂತ ಏನು ಪಾಲ್ಗೊಳ್ತಾ ಇಲ್ಲ. ಪಾಲ್ಗೊಳ್ದೇ ಇರೋದಕ್ಕೆ ಕಾರಣ ಏನು? ಆ ಕಾನ್ಸೆಪ್ಟ್ ನಮ್ಮ ಜನರಿಗೆ ಈ ಜಿಲ್ಲೆಗಳಲ್ಲಿ ಇಲ್ಲ. ಆ ಇಲ್ಲದೆ ಇರತಕ್ಕಂತಹ ಜಿಲ್ಲೆಯಲ್ಲಿ ಅದರ ಬೇರುಗಳು ಸಾಯಬಾರದು, ಅದರ ಒಂದು ಜೀವಂತಿಕೆ ಇರಬೇಕು ಅಂತಕ್ಕಂಥ ಪ್ರಯತ್ನವನ್ನ ವೀರಭದ್ರ ಸ್ವಾಮಿ ಸೇರಿದಂತೆ ಈ ಜಿಲ್ಲೆಯಲ್ಲಿ ಹಲವಾರು ಜನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅಂತಹ ಪ್ರಯತ್ನಕ್ಕೆ ನಾನು ಬಸವ ಕೇಂದ್ರದ ಪರವಾಗಿ, ವೈಯಕ್ತಿಕವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಆ ಪ್ರಯತ್ನಕ್ಕಾಗಿ ಆ ಒಂದು ಶ್ರಮ, ಅದು ಯಾವುದೇ ಒಂದು ಲಾಭ ಇಲ್ಲದೆ ಇರತಕ್ಕಂಥ ಹುದ್ದೆ, ಅದಕ್ಕೆ ಯಾವುದೇ ಸಂಬಳ ಇಲ್ಲ, ಸಾರಿಗೆ ಇಲ್ಲ, ಆ ತರದೊಂದು ಸೇವೆಯನ್ನ ಸದ್ದಿಲ್ಲದೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶ್ರೀ ಅಕ್ಷಯ ಶ್ರೀ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸ್ಥಾಪಕ ಅಧ್ಯಕ್ಷರಾದಂತಹ ಕೆ ವೀರಭದ್ರ ಸ್ವಾಮಿ ಅವರಿಗೆ ಮೊದಲಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಅಭಿಮಾನ ಪೂರ್ವಕವಾದಂತಹ ಶುಭಾಶಯಗಳನ್ನ, ವಂದನೆಗಳನ್ನ ತಿಳಿಸ್ತೇನೆ. ಈ ತರದವ್ ಆಗ್ಬೇಕು. ನಾವು ಯಾರೂ ತುಳಿಯೋದ ಆದಿ, ಅದಕ್ಕೆ ಮಾತ್ರ ಬೆಲೆ. ಎಲ್ಲರೂ ಸುಮ್ಮನೆ ನಾವು ಒಂದೇ ದಾರಿಲಿ ಹೋಯ್ತೀವಿ ಅಂತಂದ್ರು ಕಷ್ಟ. ವೀರಭದ್ರ ಸ್ವಾಮಿ ಅವರು ಒಂದು ಸಹಕಾರಿ ಸಂಸ್ಥೆ ಮಾಡೋರೆ, ಅದಕ್ಕೆ ಸತತವಾಗಿ 3ನೇ ಬಾರಿ ಅಧ್ಯಕ್ಷರಾಗೋರು. ಈಗ ಒಂದು ಪ್ರಸ್ತಾವಿತ ಒಕ್ಕೂಟಕ್ಕೆ ಅವರು ಹಾಲಿ ಒಕ್ಕೂಟ ಏನಿದೆ ಸಹಕಾರಿ ಸೌಹಾರ್ದ ಸಹಕಾರಿ ಒಕ್ಕೂಟಕ್ಕೂ ಕೂಡ ನಿರ್ದೇಶಕರಾಗಿದ್ದಾರೆ. ಜಿಲ್ಲೆಗೆ, ರಾಜ್ಯಕ್ಕೂ ಕೂಡ ಆಗಲಿ. ಈಗ ಒಂದು ಸಾಮರ್ಥ್ಯ ಇರೋರು ಇವರು, ಎಲ್ಲಾ ರೀತಿಯಿಂದಲೂ ನಾಲೆಡ್ಜ್ ಇದೆ. ಕೆ ವೀರಭದ್ರ ಸ್ವಾಮಿ ಅಂದ್ರೆ ಜಿಲ್ಲಾಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಒಳ್ಳೆಯ ಹೆಸರು ಮಾಡಿದ್ರು. ಯಾವುದೇ ಹೋರಾಟಗಾರ ವೈಯಕ್ತಿಕ ಸಮಸ್ಯೆಗಳು ಬಂದಾಗ ಆತ ಹೋರಾಟ ಕೈ ಬಿಡಬೇಕಾಗುತ್ತೆ. ಅದಕ್ಕೆ ಎಲ್ಲರೂ, ನಾವು ವೀರಭದ್ರ ಸ್ವಾಮಿ ಇಲ್ಲಿರೋರು ಎಲ್ಲರೂ ಹೋರಾಟಗಾರರಿಗೆ ಇರ್ತಕ್ಕಂಥ ಸವಾಲುಗಳೇನಂದ್ರೆ ಅವ್ರಿಗೆ ನಿರಂತರವಾಗಿ ಆದಾಯ ಇರಲ್ಲ, ಮತ್ತೆ ಅವರು ತಮ್ಮ ಕೆಲಸನೂ ಮಾಡಕ್ಕೆ ಸಮಯಗಳು ಇರಲ್ಲ. ಆ ತರದಲ್ಲಿ ಎಲ್ಲೋ ಒಂದ್ ಕಡೆ ಹೋರಾಟಗಳು ಮಾಡ್ತಕ್ಕಂತಹ ಮನಸ್ಥಿತಿಯಿಂದ ತುಂಬಾ ಜನ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಇತ್ತೀಚಿನ ಬೆಳವಣಿಗೆ ಅದು ನೋಡಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮನೇಲಿರೋ ಮಕ್ಕಳುಗಳು ನಾವೆಲ್ಲ ಹಿಂಗ್ ಸೇರ್ತೀವಲ್ಲ, ಹಿಂಗ್ ಸೇರಲ್ಲ. ಅವರು ಟೈಮ್ ಇರಲ್ಲ. ಅವರು ಇಂಜಿನಿಯರು ಅಥವಾ ವ್ಯವಸಾಯ ಮಾಡೋರೇ ಆದ್ರೂ ನಾನು ಟಮಾಟ ಹಾಕ್ಬೇಕು, ಕೋಸ್ ಹಾಕ್ಬೇಕು, ಎಲ್ಲ ಕೋಸ್ ಹಾಕ್ಬೇಕು, ಔಷಧಿ ಹೊಡಬೇಕು ಅಂತ ಕೂತಾರ. ಅವ್ರಿಗೆ ನಮ್ಮ ತರ ಒಂದು ಸಾಮೂಹಿಕವಾಗಿ ಸೇರ್ಕೊಂಡು ಬಸ್ ಜಯಂತಿ ಹೋಗೋ ನೋಡ್ರಿ, ಹಬ್ಬಕ್ಕೆ ಹೋಗೋ ನೋಡ್ರಿ, ಊರ್ಗ್ ಹೋಗೋ ನೋಡ್ರಿ, ಎಲ್ಲೋ ಒಂದ್ ಕಡೆ ಸೇರೋ ಆ ತರದ ಮುಂದಿನ ಪ್ರಜೆಗಳು ಆ ತರ ಇರಲ್ಲ, ಅವ್ರ ಟೈಮೇ ಇರಲ್ಲ. ಹಾಗಾಗಿ ಒಂದು ಸಾಮಾಜಿಕ ಸಂಸ್ಥೆಯನ್ನ ತಾನು ತನ್ನ ಎಲ್ಲಾ ಶ್ರಮ ಸಮಯ ವಿನಿಯೋಗಿಸಿ ಈ ಸಮಾಜಕ್ಕೆ ಏನಾರು ಒಂದು ಕೊಡಬೇಕು ಅಂತಕ್ಕಂಥ ಭಾವನೆಯೊಂದಿಗೆ ಈ ತರದ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರು ನಮ್ಮ ಸ್ನೇಹಿತರು ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಇದೆ. ಮತ್ತು ಅವರೆಲ್ಲ ವಿಚಾರಗಳು ನಮಗೆ ಒಪ್ಪಿಗೆ ಇದೆ. ಅದು ಹೋರಾಟದ ವಿಚಾರ ಇರ್ಬೋದು, ಸಹಕಾರಿ ವಿಚಾರ ಇರ್ಬೋದು. ಅವ್ರು ಬೇರೆ ಬೇರೆ ಹೊಸ ಈಗ ಸಪೋರ್ಟ್ ಕಮ್ಮಿ ಅಂತ ನಾನೇ ಹೇಳಿದ್ದೀನಿ. ಆದಾಗ್ಯೂ ಅವರು ಎಲ್ಲಾದರೂ ಈ ಥರದ್ದೊಂದು GST ಮಾಡಿಸ್ಕೊಂಡು ಅರಣ್ಯ ಟೆಂಡರ್ ಎಲ್ಲ ಕೊಡ್ತಾ ಇದ್ದಾರೆ. ಈಗ ಏನು ಅರಣ್ಯ ಒಳಗಡೆ JCB ಹಾಕೊಂಡು ಸಾಕಷ್ಟು ಕೆಲಸ, ಮತ್ತೆ ಕಾಡೊಳಗಡೆ ಇರೋ ಎಲ್ಲ ಸೋಲಿಗರಿಗೆ ಅವ್ರಿಗೆ
ನಾವು ಆಹಾರ ಪದಾರ್ಥ ಸರಬರಾಜು ಮಾಡೋ ನ್ಯಾಯಬೆಲೆ ಅಂಗಡಿಗಳನ್ನು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಈಗ ನಮ್ಮ ರೋಡ್ ಕಾಂಟ್ರಾಕ್ಟ್ರು ಅವು ಇವು ಈ ಥರದವನು ಕೂಡ ನಾವು ಕನ್ಸ್ಟ್ರಕ್ಷನ್ ಅಂತ ಮಾಡ್ಕೊಂಡು ಅಕ್ಷಯ ಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹೆಸರಲ್ಲೇ ಟೆಂಡರ್ಗಳಲ್ಲಿ ಪಾಲ್ಗೊಂಡು ಅದು ಒಂದು ಆರ್ಥಿಕವಾಗಿ ಬೆಳೆದಾಗ ಅದೆಲ್ಲೋ ಒಂದ್ ಕಡೆ ಇದು ಅವ್ರೊಬ್ರಿಗೆ ಏನ್ ಸಿಗಲ್ಲ, ಅವ್ರದ್ದು ಎಷ್ಟು ಶೇರ್ ಇರುತ್ತೆ ಅಷ್ಟೇ ಅಧ್ಯಕ್ಷನಿಗೂ. ಒಂದು ವಿಶಿಷ್ಟವಾದ ಗುಂಪು ಇದು. ನಾ ಎಲ್ಲ ಕಡೆ ಭಾಷಣ ಮಾಡಕ್ಕೆ ಹೇಳ್ತೀನಿ, ಇಲ್ಲಿರೋರ್ಗೆ ಯಾರಿಗೂ ತೀರಾ ವೈಯಕ್ತಿಕವಾದ ಸ್ವಾರ್ಥ ಮತ್ತೆ ಏನೋ ಒಂದು ರೀತಿ ಅಥವಾ ಯಾರಿಗೋ ಏನೋ ಆಗ್ಬಿಟ್ರೆ ಹೊಟ್ಟೆ ಕಿಚ್ಚಿಪಡೋದು ಅವು ಯಾವುದೂ ಇಲ್ಲದೆ ಇರೋ ಗುಂಪು ಇದು. ಒಂದು ಸ್ವಾರ್ಥನೂ ಇಲ್ಲ, ಇನ್ನೊಂದು ಯಾರಿಗೂ ಏನೋ ಒಳ್ಳೇದಾಯ್ತಿದ್ರೆ ಅದಕ್ಕೆ ಅಸೂಯೆ ಪಡೋ ಅಂತ ಜನನೂ ಇಲ್ಲಿಲ್ಲ. ಇಲ್ಲಿರೋರು ಹೆಂಗೆ ಅಂದ್ರೆ ಇಲ್ಲಿಂದ ಆಚೆಗೆ ಹೋದ್ರೆ ಫುಲ್ ಬ್ಯುಸಿ ಅವರು, ಅವ್ರದೇ 108 ಹೋದವ್ರು ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋ ಅಷ್ಟು ಸಮಯ ಇಲ್ಲದೆ ಇರೋರು. ಹಾಗಾಗಿ ಇದೊಂದು ಗೌರವಾನ್ವಿತರ ಗುಂಪು ಇದು. ಈ ಗುಂಪಿನಿಂದ ಅಭಿನಂದನೆ ಸ್ವೀಕಾರ ಆಗಿದೆ ಅಂತಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವರು ಅಭಿನಂದನೆಗೆ ಅರ್ಹರು ಅಂತ. ಯಾಕಂದ್ರೆ ಇಲ್ಲಿರೋರು ಯಾರೋ ಸುಮ್ಮನೆ ಯಾರೋ ವಾಗವ್ರಿಗೊಂದು ದಾರ ಜನ ತಕೊಂಡೋಗೋರು ಒಬ್ರು ಇಲ್ಲಿಲ್ಲ, ಆ ಥರದ ಚಪ್ಪಲ್ದವ್ರು ಇಲ್ಲ. ಒಟ್ಟಾರೆ ಪರಿಣಾಮ ಇದು ಮುಂದಿನ ದಿನಗಳಲ್ಲಿ ಇವ್ರಿಗೆ ಒಂದು ಸ್ಫೂರ್ತಿ ಸಿಗ್ಲಿ, ಅವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥದಕ್ಕೆ ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಲಿಕ್ಕೆ. ಇದೇನು ಆರಶಾಲು ಹಾಕ್ಬೇಕು ಅನ್ನೋ ಭಾವನೆ ನಮಗೂ ಇಲ್ಲ, ಆದರೆ ಅವ್ರಿಗೊಂದು ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂಥದ್ದು. ನಾವು ಎಲ್ಲರೂ ಕೂಡ ನಿಮಗೆ ಶೇರ್ಸ್ ಆಗ್ಬೋದು ಅಥವಾ ಬೇರೆ ಯಾವುದೇ ವಿಚಾರಗಳಿಗೆ ನಿಮ್ಮ ಜೊತೆಗಿದ್ದೀವಿ, ನಾವು ಒಳ್ಳೆಯ ರೀತಿಯಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಿಂದ ಪ್ರಾಮಾಣಿಕವಾಗಿ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಅಸಂಖ್ಯಾತ ಬಸವಾಭಿಮಾನಿಗಳ ಪರವಾಗಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಆರ್ಥಿಕ ಶುಭಾಶಯಗಳನ್ನ ಹೇಳಿ ನನ್ನ ಈ ಒಂದು ಅಭಿನಂದನಾ ನುಡಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ್. ಬಂಧುಗಳೇ ನೋಡಿ, ಆ ಅಲ್ಲಮಪ್ರಭು ಹೇಳ್ತಕ್ಕಂಥ ಮತ್ತು ಎತ್ತನ ಮಾಮರ ಎತ್ತನ ಕೋಗಿಲೆ, ಎಲ್ಲೋ ಇರ್ತಕ್ಕಂಥ ಬೆಟ್ಟ, ಎಲ್ಲೋ ಇರ್ತಕ್ಕಂಥ ಕೋಗಿಲೆ, ಆ ಒಂದು ವೃಕ್ಷ ಒಂದು ಪಕ್ಷಿ ಯಾವುದೇ ಸಂಬಂಧ ಇದೆ. ಹಾಗೆ ಎತ್ತನ ಕನ್ನಂಜಿಪುರ, ಎತ್ತನ ಹಂಚುವಾಡಿ, ಎತ್ತನ ಹೆಗ್ಗೋಡಿಪುರ, ಎತ್ತನ ಸೋಲಪೇಟೆ, ನಿಜವಾಗ್ಲೂ ಕೂಡ ಯಾವುದೋ ಒಂದು ಅವಿನಾಭಾವ ಸಂಬಂಧ ನಮ್ಮ ಎಲ್ಲರೂ ಕೂಡ ಇಲ್ಲಿ ಕಲೆ ಹಾಕಿರ್ತಕ್ಕಂಥದ್ದು. ಸರ್ವಜ್ಞ ಮಾತು ಹೇಳ್ತಾನೆ, ಆಗಬಾ ಈಗಬಾ ಹೋಗಿ ಬಾ ಎನ್ನದೆ, ಆಗಬಾ ಈಗಬಾ ಹೋಗಿ ಬಾ ಎನ್ನದೆ, ಆಗಲೇ ಕರೆದು ಮಾಡುವನ ಧರ್ಮ ಒನ್ನಾಗಲೇ ಬೆಳೆದ ಸರ್ವಜ್ಞಾನ ಮಾತು ನಮ್ಮ ಕೆ ವೀರಭದ್ರ ಸ್ವಾಮಿಗೆ ಅರ್ಪಿತವಾಗ್ತದೆ. ಯಾಕೆಂದ್ರೆ ಆ ಪುಣ್ಯಾತ್ಮ ಎಷ್ಟೊತ್ತಾಗಿ ಯಾವ ಕೆಲಸಕ್ಕೆ ಕರೀರಿ, ಆಗಬಾ ಈಗಬಾ ಇನ್ನೊಂದು ಬಾ ಅಂತ ಅನ್ನದೇ ಇರುವಂತ ಪುಣ್ಯಾತ್ಮ. ಯಾರೇ ಒಬ್ಬ ಗಂಡಸದ ಗುಂಡೆ ಕರೆದಂಗೆ ಈ ತರ ಕೆಲಸ ಆಗ್ಬೇಕು ಅಂದ್ರೆ ಅದ್ರಾದಿನಾಗ ಹೋದ್ರು ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಯಾವ ಪೊಲಿಟಿಷಿಯನ್ ಆದ್ರೂ ಸರಿ, ಯಾವ ನ್ಯಾಯವಾದ್ರೂ ಕೂಡ ಎಷ್ಟು ನ್ಯಾಯ ತಿಳಿಸ್ತಾರೆ ಅಂತ ನಮ್ಗಂತೂ ಗೊತ್ತಿಲ್ಲ. ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥವ್ರು. ಆಮೇಲೆ ತಮ್ಮ ಸಂಘದ ಹೆಸರನ್ನು ಕೂಡ ಒಳ್ಳೆ ಹೆಸರಿಟ್ಟಿದ್ದಾರೆ, ಅಕ್ಷಯ. ಕ್ಷಯ ಎಂದ್ರೆ ನಾಶವಾಗ್ತಕ್ಕಂಥದ್ದು, ಅಕ್ಷಯ ಎಂದ್ರೆ ನಾಶವಿಲ್ಲದ್ದು ಅಂತ. ಆ ಸಂಘ ನಾಶವೇ ಇಲ್ಲ, ಶಾಶ್ವತವಾಗಿರ್ತಕ್ಕಂಥದ್ದು. ನಾವು ಒಂದು 3-4 ಸಂಘ ಕಟ್ಟಿವಿ, ನಾವು ಒಳ್ಳೊಳ್ಳೆ ಹೆಸರು ಇಟ್ಟಿದ್ವಿ, ಸುಜನಾ ಸಂಘ ಅಂತಿದ್ವಿ, ಎಲ್ಲ ದುರ್ಜನರು. ಆದ್ರಿಂದ ವೀರಭದ್ರ ಸ್ವಾಮಿ ಒಳ್ಳೆಯ ಅಕ್ಷಯ ಸಂಘ ಅಂತ ಇಟ್ಕೊಂಡು ಒಳ್ಳೆಯ ಸಮಾನ ಮನಸ್ಸುಗಳನ್ನ ಸೇರಿಸ್ಕೊಂಡಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಇವತ್ತು ಲೆಕ್ಕ ಆಗ್ತದೆ, ಎಷ್ಟು 3 ವರ್ಷ ಎಷ್ಟು ಈಗ 1095 ದಿವಸ ಒಬ್ಬ ವ್ಯಕ್ತಿ 1095 ದಿವಸ ಲೆಕ್ಕ ಆಗ್ತದೆ. ಯಾವನು ವೀರಭದ್ರ ಸ್ವಾಮಿ ನಾಯಕರಿ ತಂದೆ ಅಂದ್ರೆ ಯಾವ ತರ ಇಟ್ಟಿದ್ರು, ಯಾವ ತರ ಮೇಂಟೈನ್ ಮಾಡ್ಕೊಂಡಿದ್ರೆ ಒಳ್ಳೇದಾಗ್ಲಿ. ಭಗವಂತ ನಂಗೆ ಇನ್ನೇನಿಲ್ಲ, ಒಂದು ಕೊರಗೋರ್ಗೊಂದು ಮದುವೆ ಆಗ್ಬೇಕು ನಿಜವಾಗ್ಲೂ ಕೂಡ. ಅದು ನಮ್ಗೆ ಎಲ್ಲ ನಾವು ಯಾರ್ಯಾರು ಕೇಳೋದೆಲ್ಲ ಕೇಳ್ತೀವಿ, ಯಾರೋ ಆಗ್ಲಿ ಅಂತ. ನಮ್ಮ ಮಾತಿರ್ಲಿ ಸುತ್ತೂರು ಜಗದ್ಗುರುಗಳೇ ಮದುವೆಗೆ ಇದ್ ಮಾಡ್ಕೊಂಡ ಅವರೇ ಒಂದು ಹೆಣ್ಣು ತೋರಿಸ್ತಾರೆ ಅಂದ್ಮೇಲೆ ಈ ವ್ಯಕ್ತಿಯ ವ್ಯಕ್ತಿತ್ವ ಗುಣ ಹೇಗಿದೆ ಅಂತೇಳಿ ನಮ್ಗೆ ನಿಮ್ಗೆ ಎಲ್ಲರೂ ಕೂಡ ಅರಿವಾಗುತ್ತೆ. ಪಾಪ ಮನೆ ಕಡೆ ತುಂಬಾನೇ ಇದೆ, ಎಲ್ಲ ಇದು ಸಪೋರ್ಟ್ ಇದೆ. ಆದ್ರೆ ಒಂದು ಭಗವಂತ ಒಂದು ಕನ್ಯಾ ರಾಶಿಯನ್ನು ಕೊಟ್ಟು ಒಳ್ಳೇದಾಗ್ಲಿ. ದಯವಿಟ್ಟು ಅವ್ರ ಬಗ್ಗೆ ಗೌಡ್ರು ಮಾತಾಡಿ. ತಡವಾಗಿ ಬಂದದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ, ಈ ಒಂದು ಬಸವ ಕೇಂದ್ರ ಸಮಿತಿ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಕೇಂದ್ರ ಸಮಿತಿ ಸದಸ್ಯರಾದ ಆತ್ಮೀಯ ಗೆಳೆಯನೂ ಆದಂಥ ಎನ್ ರಿಚ್ ಮಾದೇವಸ್ವಾಮಿ ಅವರೇ, ಮತ್ತು ಈ ಸಭೆಯ ಆತ್ಮೀಯ ಸ್ನೇಹಿತರು ಆದಂಥ RTO ಶಂಭೂರ್ ಅವರೇ, ಇನ್ನೊಬ್ಬರು ನಮ್ಮ ಎಲ್ಲ ಕಾರ್ಯಕ್ರಮಗಳು ಹಿರಿಯ ಸಲಹೆಗಾರರು ಗೌಡರು ರಾಜಪ್ಪನವರೇ, ಸೋಮವಾರಪೇಟೆ ರೂಪೇಶ್ ಅವರೇ, ನಮ್ಮ ರವಿಶಂಕರ್ ಅವರೇ, ಮತ್ತು ನಮ್ಮ ಸ್ನೇಹಿತರಾದಂಥ ರಂಗನಾಯ್ಕರೇ, ತಮ್ಮಚೋಡಿ ಆತ್ಮೀಯ ಸ್ನೇಹಿತರಾದಂಥ ಮಾದೇವಸ್ವಾಮಿ ಅವರೇ, ಸದಾಣ್ಣವರೇ, ಮಂಗಲದ ರಾಜಶೇಖರಣ್ಣವರೇ, ಮಹೇಶ್ ಅಣ್ಣವರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಕಾರ್ಯಕ್ರಮ ಇಲ್ಲಿ ಆ ಕಾರ್ಯಕ್ರಮಕ್ಕೆ ಶೋಭೆ ತರುವಂಥ ವಿಚಾರ ನಗಿಸೋದಿರ್ಬೋದು, ವಿಚಾರ ಇರ್ಬೋದು,
ಆ ವಿಚಾರದೊಳಗೇನೆ ಏನಾದರೂ ಒಂದು ಲೋಪದೋಷಗಳಿದ್ರು ಆ ವಿಚಾರದಲ್ಲಿ ಕಂಡುಹಿಡ್ಕೊಂಡು ಅದನ್ನು ತಮಾಷೆ ರೂಪದಲ್ಲಿ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವವುಳ್ಳ ಭಾಳ ರಾಜ್ಯ ಮಟ್ಟದ ನಿರೂಪಣೆ ಅಂತ ಹೇಳ್ಬೋದು ಅಂತ ವ್ಯಕ್ತಿತ್ವವುಳ್ಳಂಥ ನಮ್ಮ ಹೆಗ್ಗೋಡಿಪುರದ ಮಾದೇವಸ್ವಾಮಿ ಮಾಸ್ಟರ್ ಅವರೇ. ಅವರು ಉದಾಹರಣೆಗೆ ಮರೆಯಾಲ್ ಮಠದಲ್ಲಿ ಫೌಂಡರ್ ಅವರು. ಆ ಮಠ ಇವತ್ತು ಬೇಸಿಕ್ ಆಗಿ ಸ್ಕೂಲ್ ಬೆಳೆಯಬೇಕಾದ್ರೆ ಮೂಲ ಕಾರಣ, ಆದರೆ ಅನಿವಾರ್ಯ ಕಾರಣಗಳಿಂದ ಅಲ್ಲಿಂದ ಅನಿವಾರ್ಯವಾಗಿ ಬರಬೇಕಾದ ಪರಿಸ್ಥಿತಿ ಬಂತು. ನಾವು ಕೂಡ ಸಪೋರ್ಟ್ ಮಾಡಿದ್ವಿ, ಆದರೆ ಬುದ್ಧಿಯವರು ಅದಕ್ಕೆ ಒಪ್ಪಲಿಲ್ಲ. ಇರಲಿ, ಈಗಲೂ ಕೂಡ ಚೆನ್ನಾಗಿದ್ದಾರೆ ಅವರು. ಹಾಗಾಗಿ ಈ ಒಂದು ಶ್ರೀ ಅಕ್ಷಯಶ್ರೀ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ 2015 2015 ಪ್ರಾರಂಭ ಮಾಡಿದ್ವಿ. ಪ್ರಪ್ರಥಮವಾಗಿ ಒಂದು 6 ತಿಂಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಸದಸ್ಯರನ್ನ ಮಾಡಿ ಒಂದು 6 ತಿಂಗಳ ಟೈಮ್ ತಗೊಂಡ್ವಿ. ಹಾಗಾಗಿ ಆವತ್ತಿನ ಪ್ರಾರಂಭ ಆದ್ದು ಸ್ವಲ್ಪ ಕೊರೋನಾ ಸಂದರ್ಭ ಮತ್ತು ಚಾಮರಾಜನಗರದ ಜಿಲ್ಲಾ ಕೇಂದ್ರದಲ್ಲಿ ಬಿಲ್ಡಿಂಗ್ ಹೊಡೆದ ಕಾರಣ ಅಂಗಡಿ ಬೀದಿನಲ್ಲಿ ಸ್ವಲ್ಪ ಹಿನ್ನಡೆ ಇತ್ತು. ಒಂದು ಯಾವುದೇ ಸಹಕಾರ ಸಂಸ್ಥೆ 1-2 ವರ್ಷ ಲಾಭಾಂಶ ಸಿಗೋದಿಲ್ಲ ಪ್ರಾರಂಭದಲ್ಲಿ, ಆನಂತರ ಇರ್ತದೆ, ಅದು ಅವ್ರ ಕೆಪಾಸಿಟಿ ಮೇಲೆ ಹೋಗ್ತದೆ. ಇದುವರೆಗೆ 3ನೇ ಬಾರಿಗೂ ಕೂಡ ಬೇರೆಯವ್ರು ಮಾಡಿ ಅಂದ್ವಿ, ಇಲ್ಲ ನೀವೇ ಆಗಿ ಅಂತೇಳಿ ಮಾಡಿ ಸುಮಾರು 1 ಕೋಟಿಗೂ ಹೆಚ್ಚು 2 ಕೋಟಿಗೂ ಹೆಚ್ಚು ಟರ್ನ್ ಓವರ್ ಇರತಕ್ಕಂಥ ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀವಿ. ಅದು ಮೂಲ ಸ್ವರೂಪ ಈಗೇನು ನಾವು ಸಮಾಜ ಸೇವೆ ಮಾಡ್ತಿದ್ವು, ನಾವೊಂದು ಕಚೇರಿ ಮೊದಲೇ ಮಾಡಿದ್ವು. ಅದರ ಬದಲಾಗಿ ಜಿಲ್ಲಾಭಿವೃದ್ಧಿ ಹೋರಾಟ ಸಮಿತಿ ಅಂತೇಳಿ ಸುಮಾರು ಹಲವಾರು ಒಗನೇಕಲ್ ಹೋರಾಟ ಇರ್ಬೋದು, ಅರ್ಶಗುಪ್ತ ಇರ್ಬೋದು, ಬೆಡಗುಳಿ ಎಸ್ಟೇಟ್, ಈ ಥರ ಹಲವಾರು ರಾಜ್ಯ ಮಟ್ಟದ ಹೋರಾಟಗಳ ದೇಶದಲ್ಲಿ ಕಚೇರಿ ಮಾಡ್ಕೊಂಡು ಮಾಡ್ತಿದ್ವು. ಅದ್ರ ಜೊತೆ ಇದನ್ನು ಕೂಡ ಈ ಆಸ್ಪತ್ರೆ ರಕ್ತದಾನ ರಕ್ತ ಕೊಡ್ತಕ್ಕಂಥದ್ದು, ಸಮಸ್ಯೆ ಹಾಸ್ಪಿಟ್ಲ್ ಆದಂಥದ್ದು, ಈ ಥರ ಸಮಾಜ ಸೇವೆಗೂ ಒಂದು ಕಚೇರಿ ಆಗಲಿ ಅಂತೇಳಿ ಅದ್ರ ಮೂಲಕ ಎಲ್ಲರಿಗೂ ಸೇವೆಯನ್ನು ಮಾಡ್ಕೊಂಡು ಈ ಸೊಸೈಟಿ ಮುಖಾಂತರ ಬರ್ತಾ ಇದ್ದೀವಿ. ಮತ್ತು ಸೌಹಾರ್ದ ಸಹಕಾರಿ ಮತ್ತು ಬೇರೆ ಸಹಕಾರ ಅಂದರೆ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಹಣ ಬರೋದಿಲ್ಲ. ಇಲ್ಲಿ ನಾವೇ ಮಾಲೀಕರು, ಯಾರು ಸದಸ್ಯರಿದ್ದೀವಿ ನಾವೇ ಮಾಲೀಕರು. ಸಹಕಾರ ಸಂಘದಲ್ಲಿ ಪ್ರತಿ ವರ್ಷ ಗ್ರಾಂಟ್ ಬರ್ತದೆ, ಅದು ಯಾವ ಥರ ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಅವರೇ ಮಾಲೀಕರು, ಅಲ್ಲಿ ಏನು ಲಾಭ ಬರ್ತದೆ ಎಲ್ಲರಿಗೂ ಡಿವಿಡೆಂಟ್ ಆಗ್ತದೆ, ಮುಕ್ತ ಪಾರದರ್ಶಕವಾಗಿ ನಡೀತದೆ. ಸುಮಾರು ಒಂದು ಸ್ಟಾಂಪಿಂಗ್ ಮಾಡಿದ್ದೀವಿ ಮತ್ತು ಒಂದು ಜನರಿಗೆ ಔಷಧಿ ಕೇಂದ್ರನ ಈಗ ತೆಗಿಬೇಕು ಅಂತ ಪ್ರಾರಂಭ ಮಾಡಲಿಕ್ಕೆ ಅರ್ಜಿ ಹಾಕಿದ್ದೀವಿ. ಅದಲ್ಲದೆ ಗೊಬ್ಬರ ರೈತರಿಗೆ ಸಬ್ಸಿಡಿ ದರದಲ್ಲಿ ಗೊಬ್ಬರ ಮತ್ತು ಉಪಕರಣಗಳು, ಏನು ಟ್ರ್ಯಾಕ್ಟರ್ ಇರ್ಬೋದು, ಕೃಷಿ ಉಪಕರಣಗಳನ್ನೀಗ ಸರ್ಕಾರದಿಂದ ನೇರ ಕಂಪನಿಯಿಂದ ನಮಗೆ ಆ ದರದಲ್ಲಿ ಕೊಡ್ತಾರೆ. ಅದು ಯಾರು ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಆ ರಿಯಾಯಿತಿ ದರದಲ್ಲಿ ಕೊಡೋಕೆ ಅದನ್ನು ಕೂಡ ಅರ್ಜಿ ಕೂಡ ಹಾಕಿದ್ದೀವಿ. ಈ ಥರ ಇನ್ನೂ ಹಲವಾರು ಒಂದು ಮಾಲ್ ಮಾಡಬೇಕು ರಿಯಾಯಿತಿ ದರದಲ್ಲಿ, ಎಲ್ರಿಗೂ ಕೈಗೆಟುಕುವ ದರದಲ್ಲಿ ಈ ದಿನನಿತ್ಯ ಬಳಸ್ತಕ್ಕಂತಹ ಗೃಹೋಪಯೋಗಿ ವಸ್ತುಗಳಿರ್ಬೋದು, ದಿನಸಿ ಪದಾರ್ಥಗಳಿರ್ಬೋದು, ಈ ಥರ ಎಲ್ಲಾನು ಕೂಡ ನಾವು ಆ ಮಾಲ್ ಮುಖಾಂತರನೇ ಜಿಲ್ಲೆನಲ್ಲಿ ಬಹಳ ಕನಿಷ್ಠ ದರದಲ್ಲಿ ಕೊಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಅದು ಒಂದು ಮಾಡಬೇಕು ಅಂತ ಈಗ ಹೊಸ ಕೆಲವು ನಿರ್ದೇಶಕರು ತಗೊಂಡಿದ್ದೀವಿ. ಸಂಪನ್ಮೂಲ ಕೊರತೆಯಿಂದ ಹಿನ್ನಡೆಯಾಗಿದೆ, ಮುಂದೆ ಅದನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾ ಈ ಒಂದು ಅಭಿಮಾನ ಪೂರ್ವಕವಾಗಿ ನನಗೆ ಈ ಒಂದು ನಿಜಕ್ಕೂ ಕೂಡ ನಾನು ಕೂಡ ಅಣ್ಣ ತಮ್ಮ ಯಾರೂ ಇಲ್ಲ ನನಗೆ. ತಂದೆ 3 ವರ್ಷಕ್ಕೆ ನಾನು ತಿಳ್ಕೊಂಡದ್ದು. ಆವತ್ತಿನಿಂದ ಈ ಹೋರಾಟದ ರೂಪದಲ್ಲೇ ಬಂದೆ. ಆದರೂ ಎಲ್ಲೂ ಕೂಡ ನಾನು ಎದೆಗುಂದೆ ಯಾರಿಗೂ ಏನೇ ಕಾಲೆಳೆದ್ರು ಕೂಡ ಮಾಡಿದೆ. ಒಂದು ಸರಿ ನಗರಸಭೆ ನಿಂತೆ, ಒಂದು ಸರಿ MLA ನಿಂತೆ ಇಂಡಿಪೆಂಡೆಂಟ್ ಆಗಿ. ಆಗಲೂ ಮಿನಿಸ್ಟರ್ ಮಾದೇವಪ್ಪನವ್ರು ಬಂದು ಸಹಕಾರ ಮಾಡಿದ್ರು. ಅವತ್ತು ಕೆಲವು 22 ಮತ ಬಂದಿದೆ, ನಾನು ಒಬ್ಬ ನಗರಸಭಾ ಅಧ್ಯಕ್ಷ ಆಗ್ತಿದೆ. ಮತ್ತೆ ಅನಿವಾರ್ಯ ಕಾರಣದಿಂದ ಪಕ್ಷದಲ್ಲಿ ಯಾವುದೋ ಮಾತು ಕೇಳಿ ನಾನು MLA ನನ್ನ ಕಡೆಗಣಿಸ್ತ್ರಿಂದ ನಾನು ಸೋತೆ ಆಗೊಂದು 4-5 ವರ್ಷ ಓಟ್ ತಗೊಂಡು. ಸೊ ಅವತ್ತಿಂದ ಇವತ್ತವರೆಗೂ ಸಮಾಜ ಸೇವೆ ಮಾಡಿದ್ದೀನಿ. ಸುಮಾರು ನನಗೆ ಬರಬೇಕು, ನಾನು ಡೈರಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಒಂದು ದಿನಕ್ಕೆ ಎಷ್ಟು ಪೊಲೀಸ್ ಸ್ಟೇಷನು ಏನು ಎಲ್ಲೋದು ಅಂತ. ಒಂದು 40,000 ಓಟ್ ಬರಬೇಕು. ಇವತ್ತಿನ ವ್ಯವಸ್ಥೆ ದುಡ್ಡು ನಿಂತಿದೆ. ದುಡ್ಡು ಕೊಟ್ಟವ್ರಿಗೆ 3 ದಿನದಲ್ಲಿ ಓಟ್ ಹಾಕ್ತಾರೆ. ಹಾಗಾಗಿ ಸಮಾಜ ಸೇವೆನ ಸ್ವಲ್ಪ ಕಮ್ಮಿ ಮಾಡಿ ಬೇರೆ ಕಡೆಗೆ ಮಾದೇವಸ್ವಾಮಿ ಹೇಳಿದಾಗ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅಂತ. ಈಗ ಅವರು ಯಾವಾಗ ಕರೆದ್ರು, ಎಲ್ಲಾದರೂ ಯಾವ ಸಮಾರಂಭಗಳು, ಜನಾಂಗದ ವಿಚಾರ, ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ ಒಂದು ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಮಿತಿನ ನಾವೆಲ್ಲ ಸೇರಿ ಕೋಣೆಮೂಳ ರಾಜಶೇಖರ್ನವರ ಅಧ್ಯಕ್ಷ ಮಾಡಿ, ಮತ್ತು ನಾನೇ ಅಧ್ಯಕ್ಷನಾಗಬೇಕು, ಇವರು ಅಧ್ಯಕ್ಷನಾಗಬೇಕು ಅನ್ನೋಗಿಲ್ಲ. ನಾವು ಜನ ಸೇರಿಸ್ತೀವಿ ಅಷ್ಟೇ. ಜನ ಸಾಮೂಹಿಕವಾಗಿ ಸಮಾಜ ಒಂದ್ ಕಡೆ ಹೋಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಒಂದ್ ಕಡೆ ಸೇರ್ತೀವಿ. ಅಧಿಕಾರ ಯಾರಿಗೆ ಈ ಸರಿ ಮರುಸ್ವಾಮಿನ ಒಕ್ಕೂಟದ ಅಧ್ಯಕ್ಷ ಮಾಡೋದು ನಾವೇ ಆಗ್ಬೋದಾಗಿತ್ತು. ಕಾರಣ ಕೆಲಸ ಮಾಡೋದ್ರ ಮೇಲೆ ಬರ್ತದೆ. ಜನ ಯಾರನ್ನು ಗುರುತಿಸ್ತಾರೆ, ಯಾರು ಕೆಲಸಗಾರ ಅನ್ನೋದು ಗೊತ್ತದೆ, ಅಧ್ಯಕ್ಷ ಅಲ್ಲ. ಅಧ್ಯಕ್ಷನ್ಗೆ ಏನೂ ಇಲ್ಲ. ನಾವು ಯಾರು ಸಂಘಟನೆ ಮಾಡ್ತೀವಿ, ಊರುಗಳೋಗಿ ಯಾವ ತರ ರೂಪುರೇಷೆಗಳನ್ನ ಮಾಡಿದ್ರು, ಒಂದು ತಿಂಗಳ ಕೆಲಸ ಕಟ್ಕೊಂಡು ಮಾಡೋದು, ಅದು ಇತಿಹಾಸ ಸೃಷ್ಟಿ ಆಯಿತು. ಹಾಗಾಗಿ ಯಾವುದೇ ವ್ಯಕ್ತಿಗೆ ಒಂದು ಹುದ್ದೆ ಮುಖ್ಯವಲ್ಲ, ಅವನ ಕೆಲಸ ಆ ಮನುಷ್ಯನ ಸಮಾಜಮುಖಿಯಾಗಿ ಗುರುತಿಸ್ತದೆ. ಜಾತಿ ಸಮಾಜ ಎಲ್ಲನೂ ಬಿಟ್ಟು ಆ ಒಂದು ಕೆಲಸ ಇದೆಯಲ್ಲ, ವ್ಯಕ್ತಿತ್ವ, ಅದು ಎಲ್ಲರನ್ನೂ ಗುರುತಿಸ್ತದೆ. ಹಾಗಾಗಿ ಯಾರೂ ಇಲ್ಲಿ ಅತಿ ಅಲ್ಲ, ಯಾರೂ ಕಮ್ಮಿ ಅಲ್ಲ. ನಾನು ಒಬ್ಬ ಸಾಮಾನ್ಯ, ಆದರೆ ಕೆಲಸ ನಮ್ಮನ್ನ ಮಾತಾಡಿಸ್ತದೆ. ಹಾಗಾಗಿ ಈ ಒಂದು ನಾವೆಲ್ಲರೂ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಒಂದೊಂದು ಹುದ್ದೆನಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಈ ಥರ ಯಾವುದೇ ಸಂದರ್ಭ ಇದ್ದಾಗ ಕೂಡ ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಕೊಂಡು ಈ ಒಂದು ಬಸವ ಕೇಂದ್ರ ಹಾಗೂ ಇಲ್ಲಿ ನಾವು ಸೇರಿರೋ ಎಲ್ಲ ಅಣ್ತಮಿತ್ರಗಳು ಒಂದಾಗಿ ಏನೋ ಒಂದು ಅಲ್ಪ ಸ್ವಲ್ಪ ಮಾತುಗಳು ಬರ್ತವೆ, ಅದನ್ನು ಸರಿಪಡಿಸ್ಕೊಂಡು ಮುಂದೆ ಕೂಡ ಮಾದೇವಸ್ವಾಮಿ ಯಾವುದೇ ಒಂದು ಸಂದರ್ಭ ಸನ್ನಿವೇಶ ಬಂತು ರಾಜಕೀಯವಾಗಿ ಎಲ್ಲರೂ ಕೈ ಜೋಡಿಸಿ ಅವ್ರಿಗೂ ಸಪೋರ್ಟ್ ಮಾಡೋಣ.
ನಮಗಾದರೆ ಶಂಪಣ್ಣವರಾದ ಗೌಡ್ರು ಯಾರ್ಯಾರು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೇನೇನು ಕೆಲಸ ಮಾಡಿದ್ದೀವಿ, ನಮ್ಮ ಸಂಘಟನೆಗಳು, ನಮ್ಮ ಜನ ಯಾರ್ಯಾರಿಗೆ ನಾವು ಮಾಡಿದ್ದೀವಿ ಎಲ್ಲರನ್ನೂ ಸಂಘಟಿಸ್ಕೊಂಡು ಒಂದು ಮುಂಚೂಣಿಯಲ್ಲಿ ನಮ್ಮ ಈ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಬರಬೇಕು ಅಂತ ಹೇಳ್ತಾ ಒಂದು ನಿಜಕ್ಕೂ ನಾನು ಈ ಒಂದು ಅಭಿನಂದನೆಗೆ ಆಭಾರಿಯಾಗ್ತಾ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಮನಸ್ಸಿನಲ್ಲಿ